ಆತ್ಮೀಯ ಅಂತಿಮ ಪದವಿ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರುವ ಹಾಗೆ ಮಾರ್ಚ್ನಲ್ಲಿ ನಿಮಗೇನು ತರಗತಿಗಳು ಆಗಬೇಕಿತ್ತು ಅದನ್ನು ನಾವು ಆನ್ಲೈನ್ ಮೂಲಕ ಕಂಪ್ಲೀಟ್ ಮಾಡಿದ್ದೀವಿ. ಆದರೂ ಕೂಡ ಈಗ ಪರೀಕ್ಷೆ ಈ ತಿಂಗಳು 14ನೇ ತಾರೀಕಿಂದ ಪರೀಕ್ಷೆ ನಡೀತಾ ಇದೆ. ಪರೀಕ್ಷೆಗೆ ಒಂದಿಷ್ಟು ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾವು ಈ ಒಂದು ವಿಡಿಯೋವನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇದ್ದೀವಿ. ಅದರ ಸಂಪೂರ್ಣ ಉಪಯೋಗವನ್ನು ಪಡ್ಕೊಳ್ಳಿ. ಮುಖ್ಯವಾಗಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಅರ್ಥಶಾಸ್ತ್ರ ಫೈನಲ್ BA ಮಕ್ಕಳಿಗೆ 2 ಪೇಪರ್ ಇದೆ. ಆ 2 ಪೇಪರ್ ಬಗ್ಗೆ ಈಗಾಗಲೇ ಸಂಪೂರ್ಣವಾಗಿ ನಿಮಗೆ ಪಾಠ ಮುಗಿದಿದೆ. ಅದರ ಬಗ್ಗೆ ನೀವು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ಕ್ವಶನ್ ಪೇಪರನ್ನು ಕೂಡ ನಿಮಗೆ ಸಬ್ಮಿಟ್ ಮಾಡಿದ್ದೀವಿ. ಮುಖ್ಯವಾಗಿ ಈಗ 3rd BA ವಿದ್ಯಾರ್ಥಿಗಳಿಗಿರುವಂಥ 2 ಪೇಪರ್ಗಳು ಯಾವುದು ಅಂತ ಹೇಳಿದರೆ, ಒಂದನೇದು ಪ್ರಮುಖವಾಗಿ ಪಬ್ಲಿಕ್ ಎಕನಾಮಿಕ್ಸ್ ಅಂತೇಳಿ, ಪಬ್ಲಿಕ್ ಎಕನಾಮಿಕ್ಸ್ ಸಾರ್ವಜನಿಕ ಅರ್ಥಶಾಸ್ತ್ರ. ಸಾರ್ವಜನಿಕ ಅರ್ಥಶಾಸ್ತ್ರವನ್ನು ನಾವು ನಿಮಗೆ ಪಾಠ ಮಾಡಿದ್ದೆ, ನಾನೇ ನಿಮಗೆ ಪಾಠ ಮಾಡಿದ್ದೆ. ಸಾರ್ವಜನಿಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮಿಗೆ ಹೇಗೆ ನೀವು ತಯಾರಿ ಮಾಡ್ಕೋಬೇಕು ಅದರ ಬಗ್ಗೆ ನಾನು ಸ್ಥೂಲವಾಗಿ ಒಂದಿಷ್ಟು ವಿಷಯವನ್ನು ತಿಳಿಸ್ತೇನೆ. ಈ ಪಬ್ಲಿಕ್ ಎಕನಾಮಿಕ್ಸ್ನಲ್ಲಿ ಪ್ರಮುಖವಾಗಿ ಯಾವ ಚಾಪ್ಟರ್ಗಳಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು. ಮೊದಲ ಚಾಪ್ಟರ್ ನಿಮ್ಗೆ ಗೊತ್ತಿರುವ ಹಾಗೆ ಅಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರದ ಅರ್ಥ, ಪ್ರಾಮುಖ್ಯತೆ, ಅದರ ಉದ್ದೇಶಗಳು ಏನು, ಅಥವಾ ಈ ಸಾರ್ವಜನಿಕ ಅರ್ಥಶಾಸ್ತ್ರದ ಮೂಲಭೂತವಾದ ಅಂಶಗಳ ಬಗ್ಗೆ ನಾವು ಮೊದಲ ಒಂದು ಚಾಪ್ಟರ್ಲಿ ಚರ್ಚೆ ಮಾಡಿದ್ವಿ. ಈ ಫಸ್ಟ್ ಚಾಪ್ಟರ್ನ ಸಾಮಾನ್ಯವಾಗಿ ಕ್ವಶನ್ ಏನು ಕೇಳ್ತಾರೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಶಾರ್ಟ್ ನೋಟ್ ಕ್ವಶನ್ ಕೇಳ್ತಾರೆ. ಅಂದರೆ ಸಂಕ್ಷಿಪ್ತ ಉತ್ತರದ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಯಾವುದು ಏನು ಕೇಳ್ಬೋದು ಅಂತ ಹೇಳಿದರೆ, ಪ್ರಮುಖವಾಗಿ ಸಾರ್ವಜನಿಕ ಅರ್ಥಶಾಸ್ತ್ರ ಎಂದರೇನು ಅಂತ ಕೇಳ್ತಾರೆ. ಅದು ಸಾರ್ವಜನಿಕ ಹಣಕಾಸು, ಅದು ಸಾರ್ವಜನಿಕ ಅರ್ಥಶಾಸ್ತ್ರ, ಇವುಗಳಿಗೆ ಸಂಬಂಧಪಟ್ಟಂಥ ಮೂಲಭೂತವಾದಂಥ ಪ್ರಶ್ನೆಯನ್ನು ಕೇಳ್ತಾರೆ. ಆಗ ನೀವು ಉತ್ತರ ಏನು ಬರೀಬೇಕು? ಸಾರ್ವಜನಿಕ ಅರ್ಥಶಾಸ್ತ್ರ ಅಂದರೆ ಏನು, ಸಾರ್ವಜನಿಕ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೆಲವು ಡೆಫಿನೇಷನ್ಗಳನ್ನು ಇಲ್ಲಿ ಬರೀಬೇಕಾಗತ್ತೆ, ವ್ಯಾಖ್ಯೆಗಳನ್ನು ಬರೀಬೇಕಾಗತ್ತೆ. ಆ ನಂತರದಲ್ಲಿ ಸಾರ್ವಜನಿಕ ಅರ್ಥಶಾಸ್ತ್ರವನ್ನು ಸಾಮಾನ್ಯವಾಗಿ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನು ಡಿಫೈನ್ ಮಾಡಬೇಕಾಗತ್ತೆ, ಅದನ್ನು ವಿವರಿಸಬೇಕಾಗತ್ತೆ. ಮೊದಲಿಗೆ ಸಾರ್ವಜನಿಕ ಅರ್ಥಶಾಸ್ತ್ರವನ್ನು ಸಾಮಾನ್ಯ ಭಾಷೆಯಲ್ಲಿ ಬರೆಯೋದು, ವ್ಯಾಖ್ಯೆಯನ್ನು ಬರೆಯೋದು, ನಂತರ ಅದನ್ನು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಅಂತಿಮವಾಗಿ ಒಂದು 2 ಲೈನಲ್ಲಿ ಅದಕ್ಕೆ ಒಂದು ಸಮಾರೋಪವನ್ನು ಅಥವಾ ಅದಕ್ಕೆ ಕನ್ಕ್ಲೂಷನನ್ನು ನೀಡಬೇಕಾಗತ್ತೆ. ಈ ರೀತಿ ಉತ್ತರವನ್ನು ಬರೀಬೇಕು. ಇದ್ರ ಬಗ್ಗೆ ನಾವು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ, ಮತ್ತೆ ನಿಮಗೆ ಒಂದು ಸಲ ಅದನ್ನು ಪುನರ್ ಮನನ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾದರೆ ಸಾರ್ವಜನಿಕ ಇದು ಫಸ್ಟ್ ಚಾಪ್ಟರ್ಲಿ ಕೇವಲ ನಿಮಗೆ ಶಾರ್ಟ್ ನೋಟ್ ಕ್ವಶನ್ಗಳನ್ನು ಮಾತ್ರ ಕೇಳೋ ಚಾನ್ಸಸ್ ಇರ್ತವೆ. ದೀರ್ಘಾವಧಿ ಕ್ವಶನ್ಗಳನ್ನು 10 ಮಾರ್ಕಿಗೆ 15 ಮಾರ್ಕಿಗೆ ಕೂಡ ಕೇಳ್ತಾರೆ. ನೀವು ಶಾರ್ಟ್ ನೋಟಿಗೆ ರೆಡಿ ಆಗಿಬಿಟ್ರೆ ಲಾಂಗ್ ಆನ್ಸರಿಗೂ ಕೂಡ ನೀವು ಬೇಕಾದಂಥ ಉತ್ತರವನ್ನು ಬರೀಬೋದು. ಈಗಾಗಲೇ ನಿಮ್ಮ ಬಳಿ ಕ್ವಶನ್ ಪೇಪರ್ ಇದೆ. ಕ್ವಶನ್ ಪೇಪರ್ನಲ್ಲಿ ಹಳೆಯ ಕ್ವಶನ್ ಪೇಪರನ್ನು ತೆಗೆದುಬಿಟ್ಟು ಲಾಸ್ಟ್ 3 ಇಯರ್ಸ್ ಸಾಕು, 3 ವರ್ಷದ ಕ್ವಶನ್ ಪೇಪರನ್ನು ತೆಗೀರಿ. ಆ 3 ವರ್ಷದ ಕ್ವಶನ್ ಪೇಪರ್ನಲ್ಲಿ ಯಾವ ಕ್ವಶನ್ಗಳನ್ನು ಕೇಳಿದ್ದಾರೆ ಅಂತ ಹೇಳಿ ಮತ್ತೆ ಪುನಃ ಅವಲೋಕನೆ ಮಾಡಿ. ಸಾಮಾನ್ಯವಾಗಿ ನೀವು ಈಗಾಗಲೇ ಹೊಸ ಸಿಲೆಬಸನ್ನು ಬರೆಯುವಂಥ ವಿದ್ಯಾರ್ಥಿಗಳು ಹಳೆಯ ಕ್ವಶನ್ ಪೇಪರ್ ನಿಮಗೆ ಸಿಗೋದಿಲ್ಲ ಅಂತೆಲ್ಲ ಹೇಳ್ತೀರಿ. ಆದರೆ ಸಾರ್ವಜನಿಕ ಅರ್ಥಶಾಸ್ತ್ರ ಅಂತ ಹೇಳೋದು ನಮ್ಮ ಹಿಂದೂ ಕೂಡ ಇದ್ದಂತಹ ಒಂದು ಪೇಪರ್. ಫಸ್ಟ್ ಚಾಪ್ಟರ್ನಲ್ಲಿ ಏನಿದೆ ಅಂತ ನಿಮಗೆ ಆ ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ಚಾಪ್ಟರ್ನಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂತ ಹೇಳಿದ್ರು ನಿಮ್ಮ ಹಳೆಯ ಕ್ವಶನ್ ಪೇಪರ್ನ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಈಗ ಸೆಕೆಂಡ್ ಚಾಪ್ಟ್ರಿಗೆ ಬಂದರೆ, ಇದು ಬಹಳ ಮುಖ್ಯವಾದಂಥ ಚಾಪ್ಟ್ರು. ಅಲ್ಲಿ ನೀವು ಸಾರ್ವಜನಿಕ ಹಣಕಾಸು, ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಹಣಕಾಸಿನ ವ್ಯಾಪ್ತಿಯಲ್ಲಿ ಬರುವಂತಹ ಬಹಳ ಪ್ರಮುಖವಾದಂಥ ಒಂದು ಅಂಶ ಅಂತ ಹೇಳಿದರೆ ಪಬ್ಲಿಕ್ ರೆವಿನ್ಯೂ ಅಂತ ಹೇಳಿಬಿಟ್ಟು, ಪಬ್ಲಿಕ್ ರೆವಿನ್ಯೂ, ಅದರ ಕನ್ನಡದಲ್ಲಿ ಸಾರ್ವಜನಿಕ ಆದಾಯ. ಇದ್ರ ಬಗ್ಗೆ ನಾವು ನಿಮಗೆಲ್ಲ ಹೇಳಿದ್ದೀವಿ. ಸಾರ್ವಜನಿಕ ಆದಾಯ ಅಂದರೆ ಏನು, ಸಾರ್ವಜನಿಕ ಆದಾಯದ ಮೂಲಗಳು ಯಾವುದು. ಸಾರ್ವಜನಿಕ ಆದಾಯ ಅಂದರೆ ಸರ್ಕಾರದ ಆದಾಯ ಅಂತ ಅರ್ಥ. ಸರ್ಕಾರ ಅಂದರೆ ಯಾವುದು? ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು. ಈ ಸರ್ಕಾರಗಳಿಗೆ ಎಲ್ಲಿಂದ ಆದಾಯ ಬರುತ್ತೆ? ಕೇಂದ್ರ ಸರ್ಕಾರಕ್ಕೆ ಎಲ್ಲಿಂದ ಆದಾಯ ಬರುತ್ತೆ, ರಾಜ್ಯ ಸರ್ಕಾರಕ್ಕೆ ಎಲ್ಲಿಂದ ಆದಾಯ ಬರುತ್ತೆ, ಸ್ಥಳೀಯ ಸರ್ಕಾರಗಳಿಗೆ ಎಲ್ಲಿ ಆದಾಯ ಬರುತ್ತೆ, ಅದರ ಬಗ್ಗೆ ಸಾರ್ವಜನಿಕ ಹಣಕಾಸು ಎನ್ನುವಂಥ ಸಾರ್ವಜನಿಕ ಆದಾಯ ಎನ್ನುವಂತಹ ಪರಿಕಲ್ಪನೆಯ ಅಡಿಯಲ್ಲಿ ಅಥವಾ ಸೆಕೆಂಡ್ ಚಾಪ್ಟರ್ ನಾವು ಚರ್ಚೆ ಮಾಡ್ತೀವಿ. ಸಾರ್ವಜನಿಕ ಆದಾಯ ಅಂದ್ರೇನು, ವಾಟ್ ಈಸ್ ಪಬ್ಲಿಕ್ ರೆವಿನ್ಯೂ, ವಾಟ್ ಆರ್ ದಿ ಸೋರ್ಸಸ್ ಆಫ್ ಪಬ್ಲಿಕ್ ರೆವಿನ್ಯೂ, ಸಾರ್ವಜನಿಕ ಆದಾಯ ಅಂದ್ರೇನು, ಸಾರ್ವಜನಿಕ ಆದಾಯ ಎಲ್ಲಿಂದ ಬರುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಸಾರ್ವಜನಿಕ ಆದಾಯ ಅಂದರೆ ಸರ್ಕಾರಗಳ ಆದಾಯ ಅಂತ ಅರ್ಥ. ಸರ್ಕಾರಗಳಿಗೆ ಆದಾಯ ಎಲ್ಲಿಂದ ಬರುತ್ತೆ? ಪ್ರಮುಖವಾಗಿ ತೆರಿಗೆ ಮತ್ತು ತೆರಿಗೆಯೇತರ ಮೂಲಗಳಿಂದ ಆದಾಯ ಬರುತ್ತೆ. ನಂಬರ್ 1 ಸೋರ್ಸ್ ಇಸ್ ದಿ ಮೇನ್ ಸೋರ್ಸ್ ಇಸ್ ದಿ ಟ್ಯಾಕ್ಸ್ ರೆವಿನ್ಯೂ. ನಂಬರ್ 2 ಇಸ್ ದಿ ನಾನ್ ಟ್ಯಾಕ್ಸ್ ರೆವಿನ್ಯೂ. ತೆರಿಗೆ ಮತ್ತು ತೆರಿಗೆಯೇತರ ಆದಾಯ. ತೆರಿಗೆ ಆದಾಯದಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ, ತೆರಿಗೆಯೇತರ ಮೂಲಗಳಿಂದ ಆದಾಯ ಬರುತ್ತೆ. ಈಗಾಗಲೇ ನಾನು ತೆರಿಗೆ ಅಂದರೆ ಏನು, ವಾಟ್ ಈಸ್ ದಿ ಮೀನಿಂಗ್ ಆಫ್ ಟ್ಯಾಕ್ಸ್? ಟ್ಯಾಕ್ಸ್ ಈಸ್ ಎ
ಕಂಪಲ್ಸರಿ ಪೇಮೆಂಟ್ ಮೇಡ್ ಬೈ ದಿ ಸಿಟಿಸನ್ ಆಫ್ ದಿ ನೇಷನ್ ಟು ದೇರ್ ಗೌರ್ಮೆಂಟ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ಡೈರೆಕ್ಟ್ ಬೆನಿಫಿಟ್ಸ್. ತೆರಿಗೆ ಅಂದರೆ ಯಾವುದೇ ಒಂದು ರಾಷ್ಟ್ರದ ಪ್ರಜೆಗಳು ಅಲ್ಲಿನ ಸರ್ಕಾರಕ್ಕೆ ಯಾವುದೇ ನೇರವಾದ ಪ್ರತಿಫಲವನ್ನು ಅಪೇಕ್ಷೆ ಪಡದೆ ಕಡ್ಡಾಯವಾಗಿ ಸಲ್ಲಿಸುವಂತಹ ವಂತಿಕೆ. ಅಂದರೆ ತೆರಿಗೆ ಅಂತೇಳೋದು ಕಡ್ಡಾಯ ಸ್ವರೂಪದ್ದಾಗಿರುತ್ತೆ. ಇದು ಸರ್ಕಾರದ ಆದಾಯದ ಒಂದು ಮೂಲ. ಆಮೇಲೆ ಸರ್ಕಾರದ ಈ ತೆರಿಗೆ ಆದಾಯವನ್ನು ಮತ್ತೆ ಪುನಃ ಎರಡು ರೀತಿ ವಿಂಗಡಿಸ್ತೀವಿ. ಒಂದನೇ ಪ್ರಮುಖವಾದ ವಿಂಗಡಣೆ ಅಂದರೆ ಡೈರೆಕ್ಟ್ ಟ್ಯಾಕ್ಸ್. ಡೈರೆಕ್ಟ್ ಟ್ಯಾಕ್ಸ್. ನಂಬರ್ ಸೆಕೆಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ. ಅಂದರೆ ನೇರ ತೆರಿಗೆ ಮತ್ತೊಂದು ಪರೋಕ್ಷ ತೆರಿಗೆ. ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್. ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ. ಇದು ನೇರ ತೆರಿಗೆ, ಇದು ಪರೋಕ್ಷ ತೆರಿಗೆ. ಈಗ ನಿಮ್ಗೆ ಗೊತ್ತಿದೆ ನೇರ ತೆರಿಗೆ ಅಂದ್ರೇನು? ಸರ್ಕಾರಕ್ಕೆ ಪ್ರಜೆಗಳು ನೇರವಾಗಿ ಕಟ್ಟುವಂಥದ್ದು. ತೆರಿಗೆಯ ಭಾರವನ್ನು, ತೆರಿಗೆಯ ಆಘಾತವನ್ನು ಬೇರೆಯವರಿಗೆ ವರ್ಗಾಯಿಸಲಿಕ್ಕೆ ಅವಕಾಶ ಇಲ್ಲದಿರುವ ತೆರಿಗೆ, ಅದು ನೇರ ತೆರಿಗೆ ಅಂತ ಹೇಳ್ತೀವಿ. ಹಾಗಾದರೆ ಪರೋಕ್ಷ ತೆರಿಗೆ ಅಂದ್ರೇನು? ಪರೋಕ್ಷ ತೆರಿಗೆ ಅಂತ ಹೇಳಿದರೆ ತೆರಿಗೆಯ ಭಾರವನ್ನು, ತೆರಿಗೆಯ ಆಘಾತವನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇರುವಂಥ ತೆರಿಗೆ. ಈಗ ಫಾರ್ ಎಕ್ಸಾಂಪಲ್, ಈಗ GST ಈಸ್ ಅನ್ ಇಂಡೈರೆಕ್ಟ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ಈಸ್ ಎನ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್. ಅದರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಅಂದರೆ ನೇರ ತೆರಿಗೆ ಅಂತ ಹೇಳಿದರೆ ನಮ್ಮ ತೆರಿಗೆಯ ಭಾರ ಮತ್ತು ತೆರಿಗೆಯ ಆಘಾತ ಅದನ್ನು ಬೇರೆಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಫಾರ್ ಎಕ್ಸಾಂಪಲ್, ಈಗ ನನಗೆ ಸರ್ಕಾರ ತೆರಿಗೆ ಹಾಕಿದರೆ ನಾನೇ ಅದನ್ನು ಕಟ್ಟುವಂಥದ್ದು, ಬೇರೆಯವ್ರಿಗೆ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೆ ನಾವು ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಹೇಳಿದರೆ ತೆರಿಗೆಯ ಭಾರವನ್ನು ನಾವು ಬೇರೆಯವರಿಗೆ ವರ್ಗಾಯಿಸ್ಬೋದು. ನಮ್ಮ ಅವಶ್ಯಕತೆ ತಕ್ಕಂತೆ ನಾವು ಅದನ್ನು ವರ್ಗಾಯಿಸ್ಬೋದು. ಫಾರ್ ಎಕ್ಸಾಂಪಲ್, ಈಗ ಸರ್ಕಾರ GSTಯನ್ನು ಹಾಕುತ್ತೆ. ಅದನ್ನೇನು ಮಾಡುತ್ತೆ? GSTಯನ್ನು ಪಾವತಿ ಮಾಡುವಂಥ ವ್ಯಕ್ತಿ ಅಥವಾ ಸಂಸ್ಥೆ ಅದನ್ನು ಬೇರೆಯವ್ರಿಗೆ ವರ್ಗಾವಣೆ ಮಾಡುತ್ತೆ. ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಅದನ್ನು ವರ್ಗಾವಣೆ ಮಾಡುತ್ತೆ. ಅದನ್ನು ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವು ಕರಿಬೇಕಾಗುತ್ತೆ. ಈ ನೋಡಿ, ಡೈರೆಕ್ಟ್ ಟ್ಯಾಕ್ಸ್ ಮತ್ತು ಇಂಡೈರೆಕ್ಟ್ ಟ್ಯಾಕ್ಸ್ ಇವು ಸಂಬಂಧಪಟ್ಟಂಥ ಕ್ವಶನ್ಗಳು ತುಂಬ ಮುಖ್ಯವಾಗಿ ಬರ್ತವೆ. ಅಂದರೆ ಇಲ್ಲಿ ಸಾರ್ವಜನಿಕ ಆದಾಯ ಎಂದರೇನು, ಸಾರ್ವಜನಿಕ ಆದಾಯದ ಮೂಲಗಳನ್ನು ವಿವರಿಸಿ ಅಂತ ಹೇಳಿ 15 ಮಾರ್ಕ್ ಕ್ವಶನ್ನ ಕೇಳ್ತಾರೆ. ಸಾರ್ವಜನಿಕ ಆದಾಯ ಎಂದರೇನು? ವಾಟ್ ಈಸ್ ಪಬ್ಲಿಕ್ ರೆವಿನ್ಯೂ, ವಾಟ್ ಆರ್ ದಿ ಸೋರ್ಸಸ್ ಆಫ್ ಪಬ್ಲಿಕ್ ರೆವಿನ್ಯೂ ಅಂತ. ಆಗ ನೀವೇನು ಬರೀಬೇಕು? ಪಬ್ಲಿಕ್ ರೆವಿನ್ಯೂವನ್ನು ಡಿಫೈನ್ ಮಾಡಿ, ಮೊದಲು ಸಾರ್ವಜನಿಕ ಆದಾಯವನ್ನು ವ್ಯಾಖ್ಯಾನ ಮಾಡಿ, ಆಮೇಲೆ ಸಾರ್ವಜನಿಕ ಆದಾಯದ ಮೂಲಗಳು ಯಾವುದು ಅಂತ ಬರೀರಿ. ಅಂದರೆ ಸೋರ್ಸಸ್ ಆಫ್ ಪಬ್ಲಿಕ್ ರೆವಿನ್ಯೂ ಯಾವುದು ಅಂತ ಬರೀರಿ. ಒಂದು ನೇರ ತೆರಿಗೆ, ಮತ್ತೊಂದು ಪರೋಕ್ಷ ತೆರಿಗೆ. ನೆಕ್ಸ್ಟು ನೇರ ತೆರಿಗೆ ಅಂದ್ರೇನು ಬರೀರಿ, ಆಮೇಲೆ ಪರೋಕ್ಷ ತೆರಿಗೆ ಅಂದ್ರೇನು ಅಂತ ಬರೀರಿ. ಆಮೇಲೆ ನೇರ ತೆರಿಗೆಯನ್ನು ಹಾಗೆ ಪ್ರಮುಖವಾಗಿ ನಾವು ಇಲ್ಲಿ ಎರಡು ರೀತಿ ವರ್ಗೀಕರಣ, ನೇರ ತೆರಿಗೆ ಅಂದರೆ ಏನು ಡಿಫೈನ್ ಮಾಡಿ ನಂತರ ಅದರ ಕೆಲವು ಸಂಕ್ಷಿಪ್ತವಾದ ಅನುಕೂಲಗಳೇನು ಅದನ್ನು ಬರೀರಿ, ಅದಕ್ಕೆ ಎಕ್ಸಾಂಪಲನ್ನು ಬರೀರಿ. ಪರೋಕ್ಷ ತೆರಿಗೆಗೂ ಕೂಡ ಕೆಲವು ಎಕ್ಸಾಂಪಲನ್ನು ಬರೀರಿ. ಅದೇ ರೀತಿಯಲ್ಲಿ ನೀವು ನೆಕ್ಸ್ಟ್ ಬರೀಬೇಕಾದಂಥದ್ದು ನೇರ ತೆರಿಗೆಯಿಂದ ನಿಮಗೇನು ಲಾಭ ಆಗ್ತಿದೆ, ಪರೋಕ್ಷ ತೆರಿಗೆ ನಮಗೇನು ಲಾಭ ಆಗುತ್ತೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಬರೀರಿ. ಅದೇ ರೀತಿಯಲ್ಲಿ ತೆರಿಗೆಯೇತರ ಆದಾಯದ ಮೂಲಗಳು. ಸರ್ಕಾರಕ್ಕೆ ಇವತ್ತು ತೆರಿಗೆಯೇತರ ಮೂಲಗಳಿಂದಲೂ ಕೂಡ ಆದಾಯ ಬರುತ್ತೆ. ಆ ತೆರಿಗೆಯೇತರ ಮೂಲಗಳಿಂದ ಹೇಗೆ ಆದಾಯ ಬರ್ತಾ ಇದೆ, ಯಾವ ಯಾವ ತೆರಿಗೆಯೇತರ ಮೂಲಗಳು, ಫಾರ್ ಎಕ್ಸಾಂಪಲ್ ಈಗ ಫೀ ಅಂತ ಹೇಳ್ತಾರೆ, ದಂಡ ಅಂತ ಹೇಳ್ತಾರೆ, ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಬರುವಂಥ ತೆರಿಗೆಯೇತರ ಆದಾಯದ ಮೂಲಗಳು. ಅಂದರೆ ಯಾರು ಸೇವೆಯನ್ನು ಪಡ್ಕೊಳ್ತಾರೆ ಅವರು ಮಾತ್ರ ಅದರ ಒಂದು ಅದನ್ನು ಪಾವತಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಈಗ ನೀರಾವರಿ ಸೌಲಭ್ಯವನ್ನು ಯಾರಿಗೆ ಪೂರೈಕೆ ಮಾಡಲಾಗುತ್ತೆ ಅವರು ಮಾತ್ರ ಸರ್ಕಾರಕ್ಕೆ ತೆರಿಗೆಯನ್ನು ಕಟ್ತಾರೆ. ಶಾಲೆಗಳಿಗೆ ಯಾರು ಮಕ್ಕಳನ್ನು ಕಳಿಸ್ತಾರೆ ಅವರು ಮಾತ್ರ ಸರ್ಕಾರಕ್ಕೆ ಫೀಸನ್ನು ಕಟ್ತಾರೆ. ಇವೆಲ್ಲವೂ ಕೂಡ ಪರೋಕ್ಷ ತೆರಿಗೆಗಳಾಗಿರ್ತವೆ. ಅಂಥ ಪರೋಕ್ಷ ತೆರಿಗೆ ಅನೇಕ ಬಾಬುಗಳಿವೆ, ಅದರ ಬಗ್ಗೆ ನಿಮಗೆ ಆಗಲೇ ತಿಳಿಸಿಯಾಗಿದೆ. ಅದನ್ನು ಕೂಡ ಸೇರಿಸಿಬಿಟ್ಟು ಉತ್ತರವನ್ನು ಬರೀಬೇಕಾಗುತ್ತೆ. ಇಷ್ಟು ಉತ್ತರವನ್ನು ಬರೆದ ನಂತರ ನೀವು ಅಂತಿಮವಾಗಿ ಏನು ಮಾಡಬೇಕು, ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ಮಾಡುವ ತಪ್ಪೇನು, ಅದಕ್ಕೆ ಸಮಾರೋಪವನ್ನು, ಕನ್ಕ್ಲೂಷನ್ ನೀವು ಬರೆಯೋದೇ ಇಲ್ಲ. ಪ್ರತಿಯೊಂದು ಡಿಸ್ಕ್ರಿಪ್ಟಿವ್ ಆನ್ಸರಿಗೂ ಕೂಡ ಕನ್ಕ್ಲೂಷನ್, ಇಂಟ್ರಡಕ್ಷನ್ ಬೇಕು, ಕನ್ಕ್ಲೂಷನ್ ಕೂಡ ಇರಬೇಕು. ಇಂಟ್ರಡಕ್ಷನ್ ಏನಿರಬೇಕು ಈ ಕ್ವಶನಿಗೆ? ಸಾರ್ವಜನಿಕ ಆದಾಯ ಎಂದರೇನು, ಆದಾಯದ ಮೂಲಗಳು ಯಾವುದು ಅಂತ ಕೇಳಿದಾಗ ಇಂಟ್ರಡಕ್ಷನ್ ಏನು ಬರೀಬೇಕು? ಅಲ್ಲಿ ತೆರಿಗೆ ಎಂದರೆ ಮೊದಲು ಬರೀರಿ. ತೆರಿಗೆ ಎಂದರೆ ಏನು? ತೆರಿಗೆ ಎಂಬುದು ಸಾರ್ವಜನಿಕ ಆದಾಯದ ಒಂದು ಮೂಲವಾಗಿದೆ. ಈ ತೆರಿಗೆ ಅಂತ ಹೇಳೋದು ಹೇಗಿರಬೇಕು ಅಂತ ಹೇಳಿದ್ರೆ, ಕೌಟಿಲ್ಯ ಹೇಳಿದಾಗೆ ಜೇನು ಮಕರಂದವನ್ನು ಹೀರಿದಂತಿರಬೇಕು. ಜೇನು ಯಾವತ್ತೂ ಕೂಡ ತನಗೆ ಬೇಕಾದ ಮಕರಂದವನ್ನು ಹೀರುತ್ತೆ, ಆದರೆ ಅದರಿಂದ ಯಾವುದೇ ಕಾರಣಕ್ಕೆ ಹೂವಿಗೆ ತೊಂದರೆ ಆಗೋದಿಲ್ಲ. ಆ ರೀತಿ ತೆರಿಗೆ ಹಾಕಬೇಕು ಅಂತ ಹೇಳ್ತಾರೆ. ಆ ರೀತಿ ಒಂದು ಬರೆದುಬಿಟ್ಟು ತುಂಬ ಅಟ್ರಾಕ್ಟಿವ್ ಆಗಿ ಬರೆದ್ರೆ
ಆಮೇಲೆ ಇವೆಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿ ಲಾಸ್ಟಿಗೆ ನೀವು ಸಮಾರೋಪವನ್ನು ಮಾಡಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟು. ಅನೇಕ ವಿದ್ಯಾರ್ಥಿಗಳು ಮಾಡುವಂಥ ಸಾಮಾನ್ಯ ತಪ್ಪು ಅಂತ ಹೇಳಿದ್ರೆ ಕನ್ಕ್ಲೂಷನ್ನ ಬರೆಯೋದೇ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್. ಈ ತಪ್ಪನ್ನು ನೀವು ಮಾಡಬೇಡಿ. ಇದು ಪ್ರಮುಖವಾಗಿ ಈ 2ನೇ ಚಾಪ್ಟರ್ಲಿ ಬರುವಂಥ ಲಾಂಗ್ ಆನ್ಸರ್ ಕ್ವಶನ್. ಇದು ಸಾಮಾನ್ಯವಾಗಿ ಪ್ರತಿ ವರ್ಷ ಕೇಳುವಂಥ ಒಂದು ಕ್ವಶನ್ ಆಗಿರುತ್ತೆ. ಇದಕ್ಕೆ ಹೆಚ್ಚು ಗಮನವನ್ನು ಕೊಡಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಶಾರ್ಟ್ ಆನ್ಸರ್ ಕ್ವಶನ್ ಏನು ಕೇಳ್ಬೋದು ಸೆಕೆಂಡ್ ಚಾಪ್ಟ್ರಿಗೆ ಅಂತ ಹೇಳಿದರೆ, ತೆರಿಗೆಯ ನಿಯಮಗಳ ಬಗ್ಗೆ ಕೇಳ್ತಾರೆ. ಕ್ಯಾನನ್ ಆಫ್ ಟ್ಯಾಕ್ಸೇಷನ್ ಅಂತ ಕೇಳ್ತಾರೆ. ನಿಮಗೆಲ್ಲ ಗೊತ್ತಿದೆ ತೆರಿಗೆಯ ನಿಯಮಗಳು ಯಾವುದು ಅಂತ. ತೆರಿಗೆಯ ನಿಯಮಗಳನ್ನು ಯಾರ್ಯಾರು ಕೊಟ್ಟಿದ್ದಾರೆ? ಆಡಮ್ ಸ್ಮಿತ್ ಅವರ ತೆರಿಗೆಯ ನಿಯಮಗಳು, ಆಧುನಿಕ ಅರ್ಥಶಾಸ್ತ್ರಜ್ಞರು ನೀಡಿದ ತೆರಿಗೆಯ ನಿಯಮಗಳು. ತೆರಿಗೆಯ ನಿಯಮಗಳನ್ನು ವಿವರಿಸಿ, ಎಕ್ಸ್ಪ್ಲೈನ್ ದಿ ಕ್ಯಾನನ್ ಆಫ್ ಟ್ಯಾಕ್ಸೇಷನ್ ಅಂತ ಕೇಳ್ತಾರೆ. ತೆರಿಗೆಯ ನಿಯಮಗಳನ್ನು ವಿವರಿಸಿ. ಆಗ ಉತ್ತರ ಏನು ಬರೀಬೇಕು? ತೆರಿಗೆ ಎಂದ್ರೇನು ಬರೀರಿ ಶಾರ್ಟಾಗಿ. ತೆರಿಗೆಯನ್ನು ಬರೆದುಬಿಟ್ಟು ಆನಂತರ ತೆರಿಗೆ ನಿಯಮಗಳನ್ನು ಬರೀರಿ. ತೆರಿಗೆ ನಿಯಮವನ್ನು ಯಾರೆಲ್ಲ ಕೊಟ್ಟಿದ್ದಾರೆ? ಆಡಮ್ ಸ್ಮಿತ್ ಏನು ತೆರಿಗೆ ನಿಯಮವನ್ನು ಕೊಟ್ಟಿದ್ದಾನೆ, ಹಾಗೆ ಆಧುನಿಕ ಅರ್ಥಶಾಸ್ತ್ರಜ್ಞರು ಏನು ತೆರಿಗೆಯ ನಿಯಮವನ್ನು ಕೊಟ್ಟಿದ್ದಾರೆ ಅದನ್ನು ಬರೀಬೇಕಾಗತ್ತೆ. ಶಾರ್ಟ್ ನೋಟಿಗಾದರೂ ಕೂಡ ಅದಕ್ಕೂ ಒಂದು ಇಂಟ್ರಡಕ್ಷನ್ ಇರಬೇಕು, 1 ಅಥವಾ 2 ಲೈನಲ್ಲಿ ಕನ್ಕ್ಲೂಷನ್ ಇರಬೇಕಾಗತ್ತೆ. ಆಯಿತಾ? ಈ ರೀತಿಯಲ್ಲಿ ತೆರಿಗೆಯ ನಿಯಮದ ಬಗ್ಗೆ ಕ್ವಶನ್ ಕೇಳಿದರೆ ಉತ್ತರವನ್ನು ಬರೀಬೇಕಾಗತ್ತೆ. ಅದೇ ರೀತಿಯಲ್ಲಿ ಈ ಸೆಕೆಂಡ್ ಚಾಪ್ಟರ್ನಲ್ಲಿ ಮುಖ್ಯವಾಗಿ ಈ ರೀತಿಯಲ್ಲಿ ಶಾರ್ಟ್ ನೋಟಿಗೆ ಮತ್ತು ಲಾಂಗ್ ಆನ್ಸರ್ ಕ್ವಶನ್ಗಳನ್ನು ಕೇಳ್ತಾರೆ. ಇನ್ನೂ ಕೂಡ ಸ್ವಲ್ಪ ಸ್ಪೆಸಿಫಿಕ್ಕಾಗಿ ಕೇಳಬೇಕಂತ ಹೇಳಿದ್ರೆ ಏನು ಕೇಳ್ತಾರೆ? ನೇರ ತೆರಿಗೆ ಮತ್ತು ಪರೋಕ್ಷ ತೆರಿಗೆ ಇವುಗಳ ಅನುಕೂಲ ಮತ್ತು ಅನಾನುಕೂಲಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಬೆನಿಫಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕೇಳ್ತಾರೆ. ನೇರ ತೆರಿಗೆ, ಪರೋಕ್ಷ ತೆರಿಗೆ, ಅದರ ಲಾಭಗಳನ್ನು ಅಥವಾ ಅದರ ಬಗ್ಗೆ ಮಾಹಿತಿ ಕೊಡಿ, ಅದು ವಿವರಿಸಿ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಡೈರೆಕ್ಟ್ ಟ್ಯಾಕ್ಸ್ ಆ್ಯಂಡ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ 10 ಮಾರ್ಕ್ ಕ್ವಶನ್ ಕೇಳ್ತಾರೆ. ಆಗಲೂ ಕೂಡ ಮತ್ತೆ ತೆರಿಗೆಯಿಂದ ಬರೀಬೇಕು. ನಂತರ ನೇರ ತೆರಿಗೆಯಿಂದ ಏನು ಡಿಫೈನ್ ಮಾಡಬೇಕು, ನೇರ ತೆರಿಗೆ ಅನುಕೂಲಗಳು ಏನು ಅಂತ ಬರೀಬೇಕು, ನೇರ ತೆರಿಗೆ ಅನಾನುಕೂಲಗಳು ಏನು ಅಂತ ಬರೀಬೇಕಾಗತ್ತೆ. ಪರೋಕ್ಷ ತೆರಿಗೆಯಿಂದ ಏನು ಬರೀಬೇಕು, ಪರೋಕ್ಷ ತೆರಿಗೆ ಲಾಭ ಏನು ಅಂತ ಬರೀಬೇಕು, ಪರೋಕ್ಷ ತೆರಿಗೆ ಅನಾನುಕೂಲಗಳೇನು ಅಂತ ಬರೀಬೇಕಾಗತ್ತೆ. ಈ ರೀತಿಯಲ್ಲಿ ನೀವು ಉತ್ತರವನ್ನು ಬರೀಬೇಕು. ಹಾಗಾಗಿ ಸಾಮಾನ್ಯವಾಗಿ ಸೆಕೆಂಡ್ ಚಾಪ್ಟರ್ನಲ್ಲಿ ಈ ಪ್ರಮುಖವಾದ ಕ್ವಶನ್ಗಳನ್ನು ನೀವು ಉತ್ತರಿಸಬೇಕಾಗತ್ತೆ. ಇನ್ನು ಥರ್ಡ್ ಚಾಪ್ಟರ್ಗೆ ಬಂದರೆ ಪಬ್ಲಿಕ್ ಎಕ್ಸ್ಪೆಂಡಿಚರ್, ಸಾರ್ವಜನಿಕ ವೆಚ್ಚ. ಹಾಗಾದರೆ ಸಾರ್ವಜನಿಕ ವೆಚ್ಚದ ಬಗ್ಗೆ ಏನು ಕ್ವಶನ್ ಕೇಳ್ಬೋದು ಎಕ್ಸಾಮಲ್ಲಿ? ಸಾಮಾನ್ಯ ನಿಮಗೆಲ್ಲ ಗೊತ್ತಿದೆ, ಸಾರ್ವಜನಿಕ ವೆಚ್ಚ ಅಂತ ಹೇಳಿದರೆ ಸರ್ಕಾರಗಳು ಮಾಡುವಂಥ ವೆಚ್ಚ. ಸರ್ಕಾರಗಳು ಅಂತ ಯಾವುದು? ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಸರ್ಕಾರಗಳು. ಕೇಂದ್ರ ಸರ್ಕಾರ ಏನು ವೆಚ್ಚ ಮಾಡುತ್ತೆ, ರಾಜ್ಯ ಸರ್ಕಾರ ಏನು ವೆಚ್ಚ ಮಾಡುತ್ತೆ, ಹಾಗೆ ಸ್ಥಳೀಯ ಸರ್ಕಾರ ಏನು ವೆಚ್ಚ ಮಾಡ್ತೇವೆ, ಅದರ ಬಗ್ಗೆ ನೀವು ಸ್ಥೂಲವಾಗಿ ತಿಳ್ಕೊಬೇಕಾಗತ್ತೆ. ಇಲ್ಲಿ ಕ್ವಶನ್ ಏನು ಕೇಳ್ತಾರೆ? ವಾಟ್ ಆರ್ ದಿ ರೀಸನ್ಸ್ ವಿಚ್ ರೆಸ್ಪಾನ್ಸಿಬಲ್ ಫಾರ್ ಇನ್ಕ್ರೀಸಿಂಗ್ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ರೀಸೆಂಟ್ ಇಯರ್? ಇತ್ತೀಚಿನ ವರ್ಷಗಳಲ್ಲಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಏನು ಕಾರಣ ಅಂತ ಕ್ವಶನ್ಗಳನ್ನ ಕೇಳ್ತಾರೆ. ಈ ಸಾರ್ವಜನಿಕ ವೆಚ್ಚ ಯಾಕೆ ಜಾಸ್ತಿ ಆಗ್ತಿದೆ ಇವತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಬರೀಬೇಕು. 15 ಮಾರ್ಕ್ ಕ್ವಶನ್ ಕೇಳಿದರೆ ಸಾರ್ವಜನಿಕ ವೆಚ್ಚ ಅಂದರೆ ಏನು, ವಾಟ್ ಈಸ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅದನ್ನು ಮೆನ್ಷನ್ ಮಾಡಿ. ಆಮೇಲೆ ಸಾರ್ವಜನಿಕ ವೆಚ್ಚ ಹೆಚ್ಚಾಗಲಿಕ್ಕೆ ಏನು ಕಾರಣ? ಇತ್ತೀಚಿನ ವರ್ಷಗಳಲ್ಲಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ಸ್ ಇನ್ಕ್ರೀಸಿಂಗ್ ಇನ್ ಎ ವೆರಿ ರ್ಯಾಪಿಡ್ ವೇ. ನಿಮಗೆಲ್ಲ ಗೊತ್ತಿದೆ, ಬಿಕಾಸ್ ಆಫ್ ದ ಕಾನ್ಸೆಪ್ಟ್ ಆಫ್ ವೆಲ್ಫೇರ್ ಸ್ಟೇಟ್, ಸುಖಿ ರಾಷ್ಟ್ರ, ಕಲ್ಯಾಣ ರಾಷ್ಟ್ರದ ಒಂದು ಪರಿಕಲ್ಪನೆ ಇವತ್ತು ಜಗತ್ತಿನಾದ್ಯಂತ ಚಾಲ್ತಿಯಲ್ಲಿದೆ. ಆ ಕಾರಣಕ್ಕೋಸ್ಕರವಾಗಿ ಇವತ್ತು ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇದೆ. ಸೆಕೆಂಡ್, ಹೀಗೆ ಅನೇಕ ಕಾರಣಗಳಿವೆ, ಅದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಆಲ್ರೆಡಿ. ಈಗ ನಾವು ಮತ್ತೆ ಪುನಃ ಅದು ಹೇಳಿಕ್ಕೆ ಹೋಗೋದಿಲ್ಲ. ಇರುವಂಥ 8-10 ಪಾಯಿಂಟ್ಗಿದೆ, ಅದನ್ನೆಲ್ಲ ಬರೆಸಿ. ಈ ಎಲ್ಲ ಕಾರಣಗಳಿಗಾಗಿ ಸಾರ್ವಜನಿಕ ವೆಚ್ಚ ಹೆಚ್ಚಾಗ್ತಾ ಇದೆ. ಈ ಕಾರಣಕ್ಕೋಸ್ಕರವಾಗಿ ಸಾರ್ವಜನಿಕ ವೆಚ್ಚ ಇವತ್ತು ಹೆಚ್ಚಾಗ್ತಾ ಇದೆ ಅಂತ ಹೇಳಿಬಿಟ್ಟು ಅದನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಲಾಸ್ಟಿಗೆ ನಿಮ್ಮ ಅಭಿಪ್ರಾಯ, ಕನ್ಕ್ಲೂಷನ್ನಲ್ಲಿ ನಿಮ್ಮ ಅಭಿಪ್ರಾಯ ಇರಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್ ಆದಂತಹ ಒಂದು ಚಾಪ್ಟರ್ ಆಗಿರುತ್ತೆ. ಅಂದರೆ ಸಾರ್ವಜನಿಕ ವೆಚ್ಚಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಕ್ವಶನ್ಗಳನ್ನ ಕೇಳ್ತಾರೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಸಾರ್ವಜನಿಕ ಸಾಲ. ಈ ಸಾರ್ವಜನಿಕ ಸಾಲ ಅಂತ ಹೇಳೋದು ಸಾರ್ವಜನಿಕ ಆದಾಯದ ಒಂದು ಅವಿಭಾಜ್ಯ ಅಂಗ. ಪಬ್ಲಿಕ್ ಡೆಟ್ ಈಸ್ ಎನ್ ಇಂಟಿಗ್ರೇಟೆಡ್ ಪಾರ್ಟ್ ಆಫ್ ದಿ ಪಬ್ಲಿಕ್ ಫೈನಾನ್ಸ್ ಆರ್ ಪಬ್ಲಿಕ್ ಎಕನಾಮಿಕ್ಸ್. ಬ್ರಾಡ್ಲಿ ವಿ ಕ್ಯಾನ್ ಸೇ ಇಟ್ ಪಬ್ಲಿಕ್ ಎಕನಾಮಿಕ್ಸ್. ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡುವಂಥ ಮತ್ತೊಂದು ಪ್ರಮುಖವಾದ ವಿಷಯ ಸಾರ್ವಜನಿಕ ಸಾಲ. ನಿಮಗೆ ಗೊತ್ತಿದೆ ಸಾರ್ವಜನಿಕ ಸಾಲ ಯಾಕೆ ಮಾಡ್ತಾರೆ? ಬಿಕಾಸ್ ಆಫ್ ಟು ಓವರ್ಕಮ್ ದಿ ಇಂಬ್ಯಾಲೆನ್ಸ್ ಬಿಟ್ವೀನ್ ದಿ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್, ಎವ್ರಿ ಗೌರ್ಮೆಂಟ್ ಅಥಾರಿಟೀಸ್ ದೇ ಅಲ್ಟಿಮೇಟ್ಲಿ ಡಿಪೆಂಡ್ಸ್ ಅಪಾನ್ ದಿ ಪಬ್ಲಿಕ್ ಡೆಟ್. ಅಂದರೆ ಸರ್ಕಾರಕ್ಕೆ ಆದಾಯ ಮತ್ತು ವೆಚ್ಚಗಳ ನಡುವೆ ಅಂತರ ಉಂಟಾದಾಗ ಈ ಸಾಲವನ್ನು ಮಾಡ್ತಾರೆ. ಈ ಸಾರ್ವಜನಿಕ ಸಾಲದ ಮೂಲಗಳು ಯಾವುದು? ಸರ್ಕಾರ ಸಾಲ ಎಲ್ಲಿಂದ ಕೊಡ್ತಾರೆ? ಆಂತರಿಕ ಮೂಲ ಅಂದರೆ ಇಂಟರ್ನಲ್ ಸೋರ್ಸಸ್ ಆಫ್
ಪಬ್ಲಿಕ್ ಡೆಟ್. ಅಂದರೆ ಸಾರ್ವಜನಿಕ ಸಾಲಕ್ಕೆ ಪ್ರಮುಖವಾಗಿ ಎರಡು ಮೂಲ ಇರ್ತವೆ. ಸೋರ್ಸಸ್ ಆಫ್ ಪಬ್ಲಿಕ್ ಡೆಟ್. ಸಾರ್ವಜನಿಕ ಸಾಲಕ್ಕೆ ಎರಡು ಮೂಲಗಳಿರ್ತವೆ. ಒಂದು ಇಂಟರ್ನಲ್ ಸೋರ್ಸಸ್ ಅಂತ ಕರಿತೀವಿ ನಾವು, ಇಂಟರ್ನಲ್ ಸೋರ್ಸಸ್. ಸೆಕೆಂಡ್ ಒನ್ ಈಸ್ ಎಕ್ಸ್ಟರ್ನಲ್ ಸೋರ್ಸಸ್. ಆಂತರಿಕ ಮೂಲಗಳು ಮತ್ತು ಬಾಹ್ಯ ಮೂಲಗಳು. ಆಂತರಿಕ ಮೂಲಗಳು ಅಂದರೆ ಯಾವುದು? ನಿಮಗೆಲ್ಲ ಗೊತ್ತಿದೆ. ದೇಶದ ಒಳಗೆ, ವಿತಿನ್ ದಿ ಜಿಯೋಗ್ರಾಫಿಕಲ್ ಏರಿಯಾ, ವಿತಿನ್ ದಿ ಕಂಟ್ರಿ, ಗೌರ್ಮೆಂಟ್ ಅಥಾರಿಟೀಸ್ ದೇ ಬಾರೋ ದಿ ಫಂಡ್, ದೇ ಬಾರೋ ದಿ ಡೆಟ್. ದಟ್ ಈಸ್ ನೋನ್ ಆಸ್ ಇಂಟರ್ನಲ್ ಡೆಟ್. ದೇಶದ ಒಳಗೆ ಅಂದರೆ ಯಾವ? ಸರ್ಕಾರ ದೇಶಗಳು ಸಾಲ ಮಾಡುತ್ತೆ. RBIಯಿಂದ ಸಾಲ ಪಡ್ಕೋಬೋದು, ಅನೇಕ ಹಣಕಾಸು ಸಂಸ್ಥೆಗಳಿಂದ ಸಾಲವನ್ನು ಪಡ್ಕೋಬೋದು, ಖಾಸಗಿ ವ್ಯಕ್ತಿಗಳಿಂದ ಸಾಲವನ್ನು ಪಡ್ಕೋಬೋದು. ಇವೆಲ್ಲವೂ ಆಂತರಿಕ ಮೂಲ, ವಿತಿನ್ ದಿ ಕಂಟ್ರಿ. ಹಾಗೆ ಔಟ್ಸೈಡ್ ದಿ ಕಂಟ್ರಿ, ಎಕ್ಸ್ಟರ್ನಲ್ ಡೆಟ್ ಅಂದ್ರೇನು? ದೇಶದ ಹೊರಗೆ, ಅಂದರೆ ದೇಶದ ಔಟ್ಸೈಡ್ ದಿ ಪೊಲಿಟಿಕಲ್ ಬೌಂಡ್ರಿ, ಅಂದರೆ ದೇಶದ ರಾಜಕೀಯ ಪರಿಧಿಯ ಹೊರಗಿರುವಂತಹ ಮೂಲಗಳಿಂದ ಸಾಲವನ್ನು ಪಡ್ಕೊಳ್ಳುವಂಥದ್ದು. ಯಾವುದಿದು ಇರ್ಬೋದು ಅದು ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, IBRD, ADB, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಇರುತ್ತೆ. ಅದೇ ರೀತಿಯಲ್ಲಿ ಖಾಸಗಿ ವ್ಯಕ್ತಿಗಳು ಕೂಡ, ಅಂದರೆ ಕೆಲವು ದೊಡ್ಡ ದೊಡ್ಡ ಉದ್ಯಮಿಗಳು ಕೂಡ ಸರ್ಕಾರಕ್ಕೆ ಸಾಲವನ್ನು ಕೊಡ್ತಾರೆ. ಅವರು ದೇಶದ ಹೊರಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಈಗ ಅಮೆರಿಕದ ಬಿಲ್ ಗೇಟ್ಸ್ ಸಂಸ್ಥಾನ ಭಾರತಕ್ಕೆ ಸಾಲವನ್ನು ಕೊಡುತ್ತೆ, ಅಥವಾ ಭಾರತದ ಇರುವಂಥ ಒಬ್ಬ ವ್ಯಕ್ತಿಗೆ ಸಾಲವನ್ನು ಒಂದು ವ್ಯವಸ್ಥೆಗೆ ಸಾಲವನ್ನು ಕೊಡ್ತಾರೆ. ಅಥವಾ ಭಾರತ ದೇಶದಲ್ಲಿ ಯಾವುದೇ ಒಂದು ಯೋಜನೆಗೆ ಈ ಒಂದು ಬಿಲ್ ಗೇಟ್ಸ್ ಸಂಸ್ಥಾನ ಹಣವನ್ನು ಕೊಟ್ಟರೆ ಅದು ಎಕ್ಸ್ಟರ್ನಲ್ ಡೆಟ್ ಆಗಿರುತ್ತೆ. ಅದೇ ರೀತಿಯಲ್ಲಿ IMF ನಮಗೆ ಸಾಲ ಕೊಟ್ಟರೆ ಅದು ಕೂಡ ನಮಗೆ ವಿದೇಶಿ ಸಾಲ ಅದು ಆಗಿರುತ್ತೆ. ಈ ವಿದೇಶಿ ಸಾಲದ ಮೂಲಗಳು ಯಾವುದು ಅಂತ ಕೇಳಿದರೆ, ವಿದೇಶಿ ಸಾಲ ಅಂದ್ರೇನು ಬರೀಬೇಕು, ವಿದೇಶಿ ಸಾಲದ ಮೂಲಗಳನ್ನು ಬರೆದುಬಿಟ್ಟು ಅದನ್ನು ಮೆನ್ಷನ್ ಮಾಡಬೇಕು. ಇಂಟರ್ನಲ್ ಡೆಟ್ ಸೋರ್ಸಸ್ ಯಾವುದು? RBI ಇರ್ಬೋದು, ಅಥವಾ ಬೇರೆ ಬೇರೆ ಮೂಲಗಳನ್ನು ನೀವೆಲ್ಲಿ ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಎಕ್ಸ್ಟರ್ನಲ್ ಡೆಟ್ ಯಾವುದು ಅದನ್ನು ಕೂಡ ಮೆನ್ಷನ್ ಮಾಡಿ ವಿವರಿಸಬೇಕಾಗುತ್ತೆ. ಈ ರೀತಿ ವಿವರಿಸಿಬಿಟ್ಟು ಆನಂತರದಲ್ಲಿ ಕನ್ಕ್ಲೂಷನ್, ಸಮಾರೋಪವನ್ನು ಬರೀಬೇಕಾಗುತ್ತೆ. ಇದು ಈ ಚಾಪ್ಟರ್ನಲ್ಲಿ ಪ್ರಮುಖವಾಗಿ ಕೇಳುವಂಥ ಪ್ರಶ್ನೆ 15 ಮಾರ್ಕಿಗೆ. ಇನ್ನು 10 ಮಾರ್ಕಿಗೆ ಕೇಳಬೇಕಾದ್ರೆ ಯಾವುದೇ ಒಂದು ಮೂಲ ಕೇಳ್ಬೋದು. ಎಕ್ಸ್ಪ್ಲೈನ್ ದಿ ವೇರಿಯಸ್ ಇಂಟರ್ನಲ್ ಸೋರ್ಸಸ್ ಆಫ್ ಪಬ್ಲಿಕ್ ಡೆಟ್, ಎಕ್ಸ್ಪ್ಲೈನ್ ದಿ ವೇರಿಯಸ್ ಎಕ್ಸ್ಟರ್ನಲ್ ಸೋರ್ಸಸ್ ಆಫ್ ಪಬ್ಲಿಕ್ ಡೆಟ್ ಅಂತ ಅದನ್ನು ಕೂಡ ಕೇಳ್ಬೋದು. ಅಂದರೆ ಇಲ್ಲಿ ನೀವು 15 ಮಾರ್ಕಿಗೆ ಓದ್ಕೊಂಡ್ರೆ ಅದನ್ನು 10 ಮಾರ್ಕಿಗೂ ಉತ್ತರ ಬರಲಿಕ್ಕೆ ಬರುತ್ತೆ, ಕಟ್ ಮಾಡಿ 5 ಮಾರ್ಕಿಗೆ ಬರಲಿಕ್ಕೆ ಕೂಡ ಬರುತ್ತೆ. ಹಾಗಾಗಿ ಇದು ತುಂಬ ಮುಖ್ಯವಾದಂಥ ಅಂಶ. ಒಂದು ಪಬ್ಲಿಕ್ ರೆವಿನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಮತ್ತು ಪಬ್ಲಿಕ್ ಡೆಟ್. ಈ 3 ಕಾನ್ಸೆಪ್ಟನ್ನು ಸರಿಯಾಗಿ ಓದ್ಕೊಂಡ್ರೆ ಸುಮಾರು ನಿಮಗೆ ಒಂದು 20ರಿಂದ ಅಥವಾ 30 ಮಾರ್ಕಿನ ಕ್ವಶನ್ಗಳಿಗೆ ಆನ್ಸರ್ ಮಾಡಲಿಕ್ಕೆ ಇಲ್ಲಿ ಸಿಗುತ್ತೆ. ನೆಕ್ಸ್ಟ್ ಈಗ ಇನ್ನೊಂದು ಪಬ್ಲಿಕ್ ಡೆಟ್ಟು, ಪಬ್ಲಿಕ್ ರೆವಿನ್ಯೂ, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಯಿತು. ನೆಕ್ಸ್ಟು ಅಂದರೆ ಬಜೆಟರಿ ಪಾಲಿಸಿ. ಅಂದರೆ ಬಜೆಟ್ ನಿಮ್ಗೆ ಗೊತ್ತಿದೆ, ಮುಂಗಡ ಪತ್ರ ನೀತಿಗಳು ಅಥವಾ ಮುಂಗಡ ಪತ್ರ. ಈ ಮುಂಗಡ ಪತ್ರ ಅಂತ ಹೇಳೋದು ಈ ಹಣಕಾಸಿನ ನಿರ್ವಹಣೆಗೆ ಸಂಬಂಧಪಟ್ಟಂಥ ಒಂದು ಪರಿಕಲ್ಪನೆ. ಅಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನಲ್ಲಿ ಬರುವಂಥದ್ದು ಯಾವುದು? ಬಜೆಟ್ ಅಂತ ಹೇಳ್ಬಿಟ್ಟು. ನಿಮಗೆಲ್ಲ ಗೊತ್ತುಂಟು ಬಜೆಟ್ ಅಂದರೆ ಏನು. ವಾಟ್ ಈಸ್ ದಿ ಮೀನಿಂಗ್ ಆಫ್ ಎ ಬಜೆಟ್? ಬಜೆಟ್ ಅಂದರೆ ಏನಂತ ಗೊತ್ತಿದೆ ನಿಮಗೆ? ಅಂದರೆ ಬಜೆಟ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಎ ಆಂಟಿಸಿಪೇಟೆಡ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಸ್ಟೇಟ್ಮೆಂಟ್ ಆಫ್ ದಿ ಗೌರ್ಮೆಂಟ್ ಫಾರ್ ಎನ್ಶೂರಿಂಗ್ ಇಯರ್. ಬಜೆಟ್ ಈಸ್ ಎ ಆಂಟಿಸಿಪೇಟೆಡ್ ಸ್ಟೇಟ್ಮೆಂಟ್ ಆಫ್ ರೆವಿನ್ಯೂ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದಿ ಗೌರ್ಮೆಂಟ್ ಫಾರ್ ಎನ್ಶೂರಿಂಗ್ ಇಯರ್. ಮುಂದಿನ ಹಣಕಾಸಿನ ವರ್ಷಕ್ಕೆ ಅಂದಾಜಿಸಲ್ಪಟ್ಟಂತಹ ಆದಾಯ ಮತ್ತು ವೆಚ್ಚಗಳ ಒಂದು ಪಟ್ಟಿ, ಅದನ್ನು ನಾವು ಬಜೆಟ್ ಅಂತ ಕರಿತೀವಿ, ಮುಂಗಡ ಪತ್ರ ಅಂತ ಕರಿತೀವಿ. ಮುಂಗಡ ಪತ್ರಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನ ಕೇಳ್ತಾರೆ. ನಿಮಗೆ ಶಾರ್ಟ್ ನೋಟ್ ಕ್ವಶನ್ಗಳನ್ನ ಕೇಳ್ತಾರೆ. ವಾಟ್ ಈಸ್ ಬಜೆಟ್, ಎಕ್ಸ್ಪ್ಲೈನ್ ದಿ ಟೈಪ್ಸ್ ಆಫ್ ಬಜೆಟ್ ಅಂತ ಕೇಳ್ತಾರೆ, ಅದನ್ನು ಬರೀಬೇಕಾಗುತ್ತೆ. ಅದೇ ರೀತಿಯಲ್ಲಿ ವಾಟ್ ಆರ್ ದಿ ಟೈಪ್ಸ್ ಆಫ್ ಬಜೆಟ್ ಅಂತ ಕೇಳ್ತಾರೆ. ಮುಂಗಡ ಪತ್ರದಲ್ಲಿ ಅನೇಕ ವಿಧಗಳಿವೆ. ಪ್ರಮುಖವಾಗಿ ಇಲ್ಲಿ ಸಮತೋಲನ ಮುಂಗಡ ಪತ್ರ, ಬ್ಯಾಲೆನ್ಸ್ಡ್ ಬಜೆಟ್, ಡಿಫಿಸಿಟ್ ಬಜೆಟ್, ಸರ್ಪ್ಲಸ್ ಬಜೆಟ್ ಅಂತ ಹೇಳಿ ಬೇರೆ ಬೇರೆ ಪ್ರಕಾರಗಳಿವೆ. 3 ರೀತಿ ಪ್ರಕಾರಗಳಿವೆ. ಒಂದನೇದು ಇಲ್ಲಿ ಬ್ಯಾಲೆನ್ಸ್ಡ್ ಬಜೆಟ್, ಸಮತೋಲನ ಮುಂಗಡ ಪತ್ರ, ಹೆಚ್ಚುವರಿ ಮುಂಗಡ ಪತ್ರ ಅಥವಾ ಮಿಗುತೆಯ ಮುಂಗಡ ಪತ್ರ, ಕೊರತೆಯ ಮುಂಗಡ ಪತ್ರ. ಈ 3 ವಿಧಗಳಿವೆ. ಅದನ್ನು ಡಿಫೈನ್ ಮಾಡಬೇಕು. ವಾಟ್ ಈಸ್ ದಿ ಡಿಫಿಸಿಟ್ ಬಜೆಟ್, ವಾಟ್ ಈಸ್ ಸರ್ಪ್ಲಸ್ ಬಜೆಟ್, ವಾಟ್ ಈಸ್ ಬ್ಯಾಲೆನ್ಸ್ಡ್ ಬಜೆಟ್ ಅಂತ ಅದನ್ನು ಡಿಫೈನ್ ಮಾಡಬೇಕಾಗತ್ತೆ. ಈ ರೀತಿಯಲ್ಲಿ ಡಿಫೈನ್ ಮಾಡಿ ಆ ಉತ್ತರವನ್ನು ಬರೀಬೇಕಾಗತ್ತೆ.
ಹಾಗೆ ಈ ಒಂದು ಬಜೆಟನ್ನು ರೆವಿನ್ಯೂ ಬಜೆಟ್ ಮತ್ತು ಕ್ಯಾಪಿಟಲ್ ಬಜೆಟ್ ಅಂತಲೂ ಕೂಡ ಅದನ್ನು ಕ್ಲಾಸಿಫೈ ಮಾಡ್ತಾರೆ. ರೆವಿನ್ಯೂ ಬಜೆಟ್ ಆ್ಯಂಡ್ ಕ್ಯಾಪಿಟಲ್ ಬಜೆಟ್ ಅಂದರೆ ರೆವಿನ್ಯೂ ಬಜೆಟ್ ಅಂದರೆ ಏನು, ಕ್ಯಾಪಿಟಲ್ ಬಜೆಟ್ ಅಂದರೆ ಏನು, ಅದರ ಬಗ್ಗೆನೂ ಕೂಡ ಇಲ್ಲಿ ವಿವರಿಸಬೇಕಾಗುತ್ತೆ. ಹಾಗಾಗಿ ಪಬ್ಲಿಕ್ ಎಕನಾಮಿಕ್ಸ್ ಪೇಪರ್ನಲ್ಲಿ ಪ್ರಮುಖವಾಗಿ ಇರುವಂಥ ಈ 4 ಅಥವಾ 5 ಚಾಪ್ಟರ್ಗಳಲ್ಲಿ ಈ ರೀತಿ ಕ್ವಶನ್ಗಳನ್ನು ಕೇಳ್ತಾರೆ. ಫಸ್ಟ್ ಚಾಪ್ಟರ್ ಮೇಲೆ ತುಂಬ ಹೆಚ್ಚು ಕ್ವಶನ್ ಕೇಳೋದಿಲ್ಲ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು. ಅಂದರೆ ಬೇಸಿಕ್ಕಾಗಿ ಒಂದು 10 ಮಾರ್ಕ್ ಕ್ವಶನ್ನು, ಆಮೇಲೆ ಒಂದು 5 ಮಾರ್ಕ್ ಕ್ವಶನ್ ಕೇಳ್ತಾರೆ. ಸೆಕೆಂಡ್ ಚಾಪ್ಟ್ರು ಪಬ್ಲಿಕ್ ರೆವಿನ್ಯೂ ಬಗ್ಗೆ ಸ್ವಲ್ಪ ಜಾಸ್ತಿ ಕ್ವಶನನ್ನು ಕೇಳ್ತಾರೆ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಬಗ್ಗೆನೂ ಕೂಡ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಪಬ್ಲಿಕ್ ಡೆಪ್ಟ್ ಮತ್ತು ಈ ಒಂದು ಬಜೆಟ್, ಈ ಎಲ್ಲ ಕಾನ್ಸೆಪ್ಟ್ಗಳ ಮೇಲೆ ಹಳೆಯ ಕ್ವಶನ್ ಪೇಪರ್ಗಳಲ್ಲಿ ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಏನು ಕ್ವಶನ್ ಕೇಳಿದ್ದಾರೆ ಅದನ್ನು ಇಟ್ಕೊಂಡ್ಬಿಟ್ಟು ಅದನ್ನು ಸ್ಟಡಿ ಮಾಡಿ ಆ ಬೇಸಿಸ್ ಮೇಲೆ ನೀವು ಎಕ್ಸಾಮಿಗೆ ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಇದು ಬಹಳ ಮುಖ್ಯವಾಗಿ ನೀವು ಮಾಡಬೇಕಾದಂಥ ಅಂಶ. ಇಲ್ಲಿ ನೀವು ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದರೆ, ಯಾವ ಕ್ವಶನ್ಗಳನ್ನ ಕೇಳ್ಬೋದು, ಪ್ರಾಬಬಲ್ ಕ್ವಶನ್ ಯಾವುದು, ಈ ವರ್ಷ ಯಾವ ಕ್ವಶನ್ ಕೇಳ್ಬೋದು, ಅದಕ್ಕೆ ಏನು ಉತ್ತರ ಬರೀಬೇಕು. ಎಕ್ಸಾಮಿನೇಷನ್ ಹಾಲಲ್ಲಿ ಹೋಗ್ಬಿಟ್ಟು ಚರ್ಚೆ ಮಾಡೋದಲ್ಲ. ಎಕ್ಸಾಮ್ ಹಾಲಿಗೆ ಹೋಗ್ಬೇಕಂತ ಮೊದಲು ನಾವು ರೆಡಿಯಾಗಿರಬೇಕು. ಅಂದರೆ ಏನು ಕ್ವಶನ್ಗೆ ಏನು ಉತ್ತರ ಬರೀಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದಿಷ್ಟು ಮೆಂಟಲಾಗಿ ನೀವು ಪ್ರಿಪೇರ್ ಆಗಿ ಇರಬೇಕಾಗತ್ತೆ. ಇದು ಒಂದು ಪೇಪರ್ ಸಂಬಂಧಪಟ್ಟಂತೆ ಪಬ್ಲಿಕ್ ಎಕನಾಮಿಕ್ಸ್ ಅಂತ ಒಂದು ಪೇಪರಿಗೆ ಸಂಬಂಧಪಟ್ಟಂತೆ ಈ ರೀತಿ ನೀವು ತಯಾರಿಯನ್ನು ಮಾಡ್ಕೋಬೇಕಾಗತ್ತೆ. ಈ ಪಬ್ಲಿಕ್ ಎಕನಾಮಿಕ್ಸ್ ಪೇಪರಿಗೆ ಈ ರೀತಿ ನೀವು ತಯಾರಿಯನ್ನು ಮಾಡಿಕೊಂಡ್ರೆ ಎಕ್ಸಾಮನ್ನು ಯಾವುದೇ ಭಯ ಇಲ್ಲದೆ ನೀವು ಫೇಸ್ ಮಾಡ್ಬೋದು. ಇದು ಬಹಳ ಮುಖ್ಯವಾದ ಅಂಶ. ಇನ್ನೊಂದು ಪೇಪರ್ ನಿಮಗಿದೆ ಫೈನಲ್ ಇಯರ್ ಮಕ್ಕಳಿಗೆ, ಅದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ. ಅಂದರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಒಂದು ಪೇಪರ್ ಇದೆ. ಇದು ಪ್ರಮುಖವಾಗಿ ಈ ಪತ್ರಿಕೆನೂ ಕೂಡ ನಿಮಗೆ ಈ ವರ್ಷದಿಂದ ಇಂಟ್ರೊಡ್ಯೂಸ್ ಮಾಡಿರುವಂಥ ಪತ್ರಿಕೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ ಇದು. ಇದನ್ನು ನಿಮಗೆ ಪ್ರತೀಕ್ಷಾ ಮೇಡಮ್ ಈಗಾಗಲೇ ಪಾಠ ಮಾಡಿದ್ದಾರೆ. ಕೆಲವು ಕಾನ್ಸೆಪ್ಟ್ಗಳು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಬಾಕಿ ಇರುವಂಥ ವಿಷಯವನ್ನು ನಿಮಗೆ ವಾಟ್ಸಾಪ್ನಲ್ಲಿ ನೋಟ್ಸನ್ನು ಮತ್ತು ಸಂಬಂಧಪಟ್ಟಂಥ ಕ್ವಶನ್ಗಳನ್ನೆಲ್ಲ ಕಳಿಸಿದ್ದೀವಿ. ಮತ್ತೊಂದು ಸಲ ಅದನ್ನು ರಿಮೈಂಡ್ ಮಾಡ್ಕೊಳ್ಳಿ. ಇಲ್ಲಿ ಆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟಂತೆ ಫಸ್ಟ್ ಚಾಪ್ಟ್ರುನಲ್ಲಿ ಈಗೇನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು ಕೂಡ ಬರ್ತವೆ. ಅಂದರೆ ನೀವು ಅದ್ರ ಬಗ್ಗೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಹಳೆಯ ಕ್ವಶನ್ ಪೇಪರ್ ನೋಡಿ ನಿಮಗೆ, ಅಥವಾ ಅದು BCom ಮಕ್ಕಳಿಗೆ ಒಂದು ಪೇಪರ್ ಇತ್ತು, ಅದನ್ನು BA ಮಕ್ಕಳಿಗೆ ಇಟ್ಟಿದ್ದಾರೆ. ಈಗ ಆ BCom ಮಕ್ಕಳಿಗಿರುವಂಥ ಕ್ವಶನ್ ಪೇಪರ್ನ ತೊಗೊಳ್ಳಿ ನೋಡಿ. ಫಸ್ಟ್ ಚಾಪ್ಟರ್ ಏನು ಕ್ವಶನ್ ಕೇಳಿದ್ದಾರೆ, ಅದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಿನಲ್ಲಿ ಏನು ಕ್ವಶನ್ ಕೇಳ್ತಾರೆ ಅಂದರೆ ಅದ್ರ ಬಗ್ಗೆ ಚರ್ಚೆ ಮಾಡಿ. ಆಮೇಲೆ ಈ ಒಂದು ಪೇಪರ್ನಲ್ಲಿ ಪ್ರಮುಖವಾಗಿ ಯಾವುದೇ ಒಂದು ಹುದ್ದೆಗೆ ನಾವು ಯಾವ ರೀತಿ ರಿಕ್ರೂಟ್ಮೆಂಟನ್ನು ಮಾಡಬೇಕು, ರಿಕ್ರೂಟ್ಮೆಂಟ್ ಪ್ರೋಸೆಸ್ ಎಲ್ಲ ಇದೆ. ಜಾಬನ್ನು ಹೇಗೆ ಅನಾಲಿಸಿಸ್ ಮಾಡಬೇಕು, ಜಾಬಿಗೆ ಒಬ್ಬ ವ್ಯಕ್ತಿ ಯಾರು ಒಂದು ಜಾಬಿಗೆ ರೈಟ್ ಪರ್ಸನ್ ಆಯ್ಕೆ ಮಾಡೋದು ಹೇಗೆ, ಆಯ್ಕೆಯ ಪ್ರಕ್ರಿಯೆಗಳಿವೆ, ಅದ್ರ ಬಗ್ಗೆ ಎಲ್ಲ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲೂ ಕೂಡ ನಿಮಗೆ 15 ಮಾರ್ಕು, 10 ಮಾರ್ಕು ಮತ್ತು 5 ಮಾರ್ಕು, ಈ 3 ಕ್ಯಾಟಗರಿಯ ಕ್ವಶನ್ಗಳಿಗೆ ಪ್ರತೀಕ್ಷಾ ಮೇಡಮ್ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಮಾಹಿತಿಯನ್ನು ನೀವು ಸರಿಯಾಗಿ ಇನ್ನೊಮ್ಮೆ ಪುನರ್ಮನನ ಮಾಡಿ, ಮತ್ತೆ ಪುನಃ ಒಂದು ಸಲ ನೋಡಿ, ಅದನ್ನು ನೋಡಿಬಿಟ್ಟು ಅದನ್ನು ನೀವು ಸರಿಯಾಗಿ ಎಕ್ಸಾಮಿಗೆ ತಯಾರಿ ಮಾಡಿಕೊಳ್ಳಿ. ಏನಾದರೂ ಸಂಶಯಗಳಿದ್ದರೆ ನಮ್ಮನ್ನು ಫೋನ್ ಮುಖಾಂತರ ಅಥವಾ ನೇರವಾಗಿ ನಮಗೆ ವಾಟ್ಸಪ್ ಮೆಸೇಜ್ ಮಾಡುವ ಮೂಲಕ ನಮ್ಮನ್ನು ಭೇಟಿ ಆಗ್ಬೋದು. ಎಕ್ಸಾಮಿನೇಷನ್ ಅಂತೇಳೋದು ಇದು ತುಂಬ ತಯಾರಿ ಮಾಡಿಕೊಂಡು ಮಾಡುವಂಥ ಒಂದು ಪ್ರಕ್ರಿಯೆ. ವಿತೌಟ್ ನಾವು ಪ್ರಿಪರೇಷನ್ ಇಲ್ಲಿ ಎಕ್ಸಾಮನ್ನು ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವುದೇ ರೀತಿಯ ಊಹಾಪೂಹಗಳಿಗೆ ನೀವು ಯಾವುದೇ ಕಾರಣ ಆಗಬೇಡಿ ಅಥವಾ ಬೆಲೆ ಕೊಡಬೇಡಿ. ಎಕ್ಸಾಮ್ ಅಂತೇಳೋದು 14ರಿಂದ ಪ್ರಾರಂಭ ಆಗುತ್ತೆ. ಆ ಎಕ್ಸಾಮನ್ನು ಸರಿಯಾಗಿ ತಯಾರಿ ಮಾಡ್ಕೊಂಡು ಬಂದು ಫೇಸ್ ಮಾಡಿ. ಮತ್ತು ನಿಮ್ಮ ಜೀವನಕ್ಕೆ ಈ ಎಕ್ಸಾಮ್ ತುಂಬ ಮುಖ್ಯ. ಈಗ ಯಾವುದೇ ಒಂದು ಒಂದು ಪೋಸ್ಟಿಗೆ ರಿಕ್ರೂಟ್ಮೆಂಟ್ ಮಾಡಬೇಕಾದ್ರೆ ನಿಮ್ಮ ಡಿಗ್ರಿ ಸರ್ಟಿಫಿಕೇಟನ್ನು ಕೇಳ್ತಾರೆ. ಎಷ್ಟು ಮಾರ್ಕ್ ಇದೆ ಅಂತೇಳಿ ತುಂಬ ಇಂಪಾರ್ಟೆಂಟು. ಕೋವಿಡ್-19 ಬಂದಿದೆ, ಈ ಮಕ್ಕಳಿಗೆ ನಾವು ಎಕ್ಸಾಮ್ ಇಲ್ಲದೆ ಅಥವಾ ಯಾವುದೇ ಇಂಟರ್ವ್ಯೂ ಇಲ್ಲದೆ ನಾವು ಜಾಬ್ ಕೊಡ್ತೀವಿ ಅಂತ ಹೇಳೋ ಸ್ಥಿತಿ ಇಲ್ಲ. ಹಾಗಾಗಿ ಪರೀಕ್ಷೆ ತುಂಬ ಮುಖ್ಯ ಆಗಿರುತ್ತೆ. ಪರೀಕ್ಷೆಯ ಬಗ್ಗೆ ಅಸಡ್ಡೆ ಮಾಡಬೇಡಿ, ಸರಿಯಾಗಿ ತಯಾರಿ ಮಾಡ್ಕೊಳ್ಳಿ. ನಾನು ಹೇಳಿದಂಥ ಕೆಲವು ಟಿಪ್ಸ್ಗಳನ್ನ ಬೇಸಿಕ್ ಟಿಪ್ಸ್ಗಳನ್ನ ಹೇಳಿದ್ದೀನಿ. ಆ ಟಿಪ್ಸ್ಗಳನ್ನ ಸರಿಯಾಗಿ ಬಳಸ್ಕೊಂಡ್ಬಿಟ್ಟು ಎಕನಾಮಿಕ್ಸ್ನ 2 ಪೇಪರ್ಗಳಿಗೂ ಕೂಡ ಸರಿಯಾಗಿ ತಯಾರಿ ಮಾಡಿ ಎಕ್ಸಾಮನ್ನು ಬರೀರಿ.